ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಬಿವಿ ನಾಯಕ್ ಭಾವುಕರಾಗಿದ್ದಾರೆ. ಟಿವಿ9 ಜೊತೆ ಮಾತಾಡುವ ವೇಳೆ ಬಿವಿ ನಾಯಕ್ ಭಾವುಕರಾಗಿ ಮಾತನಾಡಿದ್ರು. ಟಿಕೆಟ್ ಕೈತಪ್ಪಿದ್ದರಿಂದ ಮನಸ್ಸಿಗೆ ಬಹಳ ನೋವಾಗಿದೆ. ತಂದೆಯವರ ಕಾಲದಲ್ಲಿ ಒಂದು ಪಕ್ಷದಲ್ಲಿ ನೆಲೆ ಕಂಡುಕೊಂಡಿದ್ವಿ. ತಂದೆಯವರು 4 ಬಾರಿ ಎಂಪಿ ಆಗಿದ್ರು. ಆ ಗೌರವ ಬಿಜೆಪಿಯಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಮಲತಾಯಿ ಮಗನಂತೆ ನೋಡ್ಕೊಂಡ್ರು ಅಂತ ಅನ್ನಿಸ್ತಾ ಇದೆ. ಎಂಪಿ ಇದ್ರೂ ಇಲ್ಲದಂತೆ ಅಂತ ಕಾರ್ಯಕರ್ತರೇ ಹೇಳಿದ್ರು. ಕಾರ್ಯಕರ್ತರು ಮತದಾರರ ವಿರುದ್ಧ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಈ ಹಿಂದೆ ಕಾಂಗ್ರೆಸ್ನಲ್ಲಿ ಕಹಿ ಅನುಭವ ಅನುಭವಿಸಿದ್ದೀನಿ. ಆ ರೀತಿಯ ಕಹಿ ಅನುಭವ ಆಗಬಾರದು ಅಂತ ಹೇಳಿದ್ದೆ. ರಾಜ್ಯ ನಾಯಕರು ನನಗೆ ಆತ್ಮವಿಶ್ವಾಸ ತುಂಬಿದ್ರು. ಗೌರವದಿಂದ ನಡ್ಕೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಟಿಕೆಟ್ ಕೈ ತಪ್ಪಿದೆ ಅಂತ ಬಿವಿ ನಾಯಕ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಟಿಕೆಟ್ ಕೈ ತಪ್ಪಿದ್ದರಿಂದ ಮನಸ್ಸಿಗೆ ಬಹಳ ನೋವಾಗಿದೆ. ತಂದೆಯವರ ಕಾಲದಲ್ಲಿ ಒಂದು ಪಕ್ಷದಲ್ಲಿ ನೆಲೆ ಕಂಡುಕೊಂಡಿದ್ವಿ. 4 ಬಾರಿ ಎಂಪಿ ಆಗಿದ್ದವರು ತಂದೆಯವರು. ಆ ಗೌರವ ಬಿಜೆಪಿಯಲ್ಲಿ ಸಿಗತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಮಲತಾಯಿ ಮಗನಂತೆ ನೋಡಿಕೊಳ್ಳಲಾಯಿತು ಅಂತ. ಅಷ್ಟೆಲ್ಲ ಬಿವಿ ನಾಯಕ್ ಅಭಿಮಾನಿ ಬಳಗ ಮಾನವಿ ವತಿಯಿಂದ ನಾಳೆ ಮಹತ್ತರವಾದ ಬೆಳವಣಿಗೆ. 5 ವರ್ಷಗಳ ಹಿಂದೆ ಗೆದ್ದು ಕಾಣೆಯಾಗಿದ್ದ ಲೋಕಸಭಾ ಸದಸ್ಯರನ್ನ ಕೊನೆಗೂ ಹುಡುಕಿಕೊಟ್ಟ ಬಿಜೆಪಿ ಅಂತ ಹೇಳ್ತಾ ಇಲ್ಲಿ ವ್ಯಂಗ್ಯವಾಡಲಾಗಿದೆ ಬಿಜೆಪಿ ಹೈಕಮಾಂಡ್ ಬಗ್ಗೆ. ಅಂದರೆ ಇಲ್ಲಿ ಎಂಪಿ ಇದ್ರೂ ಕೂಡ ಇಲ್ಲದಿರುವ ರೀತಿಯಲ್ಲಿ ಅಂತ ಜನರೇ ಹೇಳ್ತಾ ಇದ್ದಾರೆ. ಆದ್ರೂ ಅಂತಹ ಪರಿಸ್ಥಿತಿ ಇದ್ರೂ ಕೂಡ ತಮಗೆ ಟಿಕೆಟ್ ಕೈ ತಪ್ಪಿರೋದು ಬಹಳ ನೋವಾಗಿದೆ ಮನಸ್ಸಿಗೆ ಅಂತ ಬಿವಿ ನಾಯಕ್ ಇಲ್ಲಿ ತಮ್ಮ ನೋವನ್ನು ಹೊರಹಾಕಿದ್ದಾರೆ. ಏನೋ ಬಿವಿ ನಾಯಕ್ ಅವರ ಅಭಿಮಾನಿಗಳ ಪೋಸ್ಟ್ ಅನ್ನು ಗಮನಿಸಬಹುದು. ಅಂದರೆ ಇಲ್ಲಿ